ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನ್ನು ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 47 ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬೆಳಿಗ್ಗೆ ಎದ್ದು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಅದಕ್ಕೂ ಮುಂಚೆ ನಾನೇನು ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೋ ಶುಗರ್ ಅನ್ನೋ ಚಾಲೆಂಜನ್ನು ಕೂಡ ತೊಗೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ನಾನಿಲ್ಲಿ ಒಂದು ವಾಟರ್ ಫಾಸ್ಟಿಂಗ್ ಅನ್ನೋದನ್ನು ನನ್ನ ದಿನವಿಡೀ ನಾನು ನೀರನ್ನು ಕುಡಿದು ಒಂದು ವಾಟರ್ ಫಾಸ್ಟಿಂಗ್ ಅನ್ನೋ ಚಾಲೆಂಜನ್ನು ಕೂಡ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಈ ಒಂದು ಚಾಲೆಂಜ್ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳ್ಕೊಂಡು ಅದಾದ ನಂತರ ಈ ಒಂದು ಚಾಲೆಂಜ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ಈ ಒಂದು ಚಾಲೆಂಜ್ನ ಮಾಡಬೇಕು ಅಂತಿತ್ತು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಆದಷ್ಟು ಮಾಹಿತಿಗಳು ಸಿಗುತ್ತೆ. ಅದಕ್ಕೂ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕು ಅಂತ ಅಂದರೆ ಇದ್ರ ಬಗ್ಗೆ ನೀವು ಆರಾಮಾಗಿ ಸರ್ಚ್ ಮಾಡ್ತು ಅಂದರೆ ನಿಮಗೆ ಸುಮಾರಷ್ಟು ವಿಚಾರಗಳು ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ನನ್ನ ಡೇನ ನೀರನ್ನ ಕುಡ್ಕೊಂಡು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ನನ್ನ ಡೇನ ನೀರನ್ನ ಕುಡಿದು ಎಂಡು ಕೂಡ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಬೆಳಿಗ್ಗೆ ಎದ್ದು ನಾನಿಲ್ಲಿ ಮೊಳಕೆ ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ದೆ. ನೈಟು ಅದನ್ನೆಲ್ಲ ನೀಟಾಗಿ ನೀರನ್ನು ಸೋದಿಸಿ ಅದನ್ನು ಒಂದು ಬಟ್ಟೆಗೆ ಹಾಕಿ ಕಟ್ಟಿಡಬೇಕು, ಮೊಳಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಅದು ನಾಳೆ ಮಧ್ಯಾಹ್ನದಷ್ಟರಲ್ಲಿ ಮೊಳಕೆ ಬರುತ್ತೆ. ಹಾಗಾಗಿ ಮೊಳಕೆ ಕಾಳುಗಳು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ 4-5 ರೀತಿಯ ಕಾಳುಗಳನ್ನ ನಿನ್ನೆ ನೈಟೇನೆ ನೆನೆಸಿಟ್ಟಿದ್ದೆ. ಅದು ಕೂಡ ಚೆನ್ನಾಗಿ ನೆಂದಿತ್ತು. ಇನ್ನೇನು ಬಟ್ಟೆ ಕಟ್ಟಿಡಬೇಕು ಅಷ್ಟೇ ಮೊಳಕೆ ಬರೆಸಲಿಕ್ಕೆ. ಇನ್ನು ಮನೆಯವರಿಗೆಲ್ಲ ಬೆಳಿಗ್ಗೆ ತಿಂಡಿಗೆ ನಾನಿಲ್ಲಿ ಒಂದು ಹಿತ್ತಲವರೆಕಾಯಿ ಗೊಜ್ಜು ಮತ್ತು ಚಪಾತಿನ ಮಾಡಿದ್ದೆ. ಇನ್ನು ನಾನು ಒಂದು ಯಾವುದೇ ರೀತಿಯ ಟಿಫನ್ನು ಮತ್ತು ಮಾರ್ನಿಂಗು ಖಾಲಿ ಹೊಟ್ಟೆಲಿ ಏನು ತೊಗೋತಿದ್ದೆ, ಮೆಂತ್ಯ ನೀರು ಇದೇನೂ ಕೂಡ ತೊಗೊಳ್ತಾ ಇಲ್ಲ. ಅಂದರೆ ನೆನೆಸಿಟ್ಟಿದ್ದೆ. ಬಟ್ ಇವತ್ತಿಂದ ಅಲ್ಲ, ಇವತ್ತೊಂದು ದಿನದ ಮಟ್ಟಿಗೆ ವಾಟರ್ ಫಾಸ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹಾಗಾಗಿ ಬೆಳಿಗ್ಗೆ ಎದ್ದು ಏನು ಕೂಡ ತಿಂದಿರಲಿಲ್ಲ, ಕುಡ್ದಿರಲಿಲ್ಲ. ಹಾಗಾಗಿ ಏನಕ್ಕೆ ಮಾಡಬಾರ್ದು ಇವತ್ತು ಅಂತ ಹೇಳ್ಬಿಟ್ಟು ಇವತ್ತೇ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಕೆಲವೊಬ್ಬರು ತಪ್ಪು ತಿಳುವಳಿಕೆಯಿಂದ ಒಂದು ವಾಟರ್ ಫಾಸ್ಟಿಂಗ್ ಚಾಲೆಂಜ್ನ ತಗೋತಾರೆ. ಅಂತ ಅಂದರೆ 2 ದಿನದ ಮಟ್ಟಿಗೆ, 3 ದಿನದ ಮಟ್ಟಿಗೆ, 4-5 ದಿನಗಳ ಮಟ್ಟಿಗೆ, ಇನ್ನು ಕೆಲವೊಬ್ಬರು ವಾರ ತಿಂಗಳುಗಳವರೆಗೂ ಒಂದು ಫಾಸ್ಟಿಂಗ್ನ ತಗೋತಾರೆ. ಅದೆಲ್ಲ ಮಾಡೋದು ತಪ್ಪು. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಮಿನಿಮಮ್ ನಾವು 24 ಗಂಟೆ, ಮ್ಯಾಕ್ಸಿಮಮ್ 72 ಗಂಟೆ ಅಂತ ಒಂದು ರೂಲ್ಸ್ ಇದೆ. ಒಂದು ವಾಟರ್ ಫಾಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ರೂಲ್ಸ್ ಇದೆ. ಹಾಗಾಗಿ ಇಲ್ಲ ಒಂದು ದಿನ ಮಾಡಬೇಕು, ಇಲ್ಲ ಅಂದರೆ 3 ದಿನವರೆಗೂ ಮಾಡ್ಬೋದು. ಅದಕ್ಕೂ ಜಾಸ್ತಿ ಮಾಡ್ತು ಅಂದರೆ ನಮಗೆ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತೆ. ನಾನು ಹೇಳ್ತೀನಿ, ಒಂದು ದಿನ ಸಾಕು ನಮಗೆ ಒಂದು ವಾಟರ್ ಫಾಸ್ಟಿಂಗ್ ಚಾಲೆಂಜ್ ಅನ್ನೋದು. 3 ದಿನದವರೆಗೂ ಅಂದರೆ ಕಂಟಿನ್ಯೂ ಮಾಡೋಕ್ಕೆ ಹೋಗಬಾರ್ದು. 3 ಡೇಸು ಕೂಡ ಕಂಟಿನ್ಯೂ ಮಾಡೋಕ್ಕೆ ಹೋಗಬಾರ್ದು. ಒಂದು ದಿನ ಮಾಡ್ಕೊತು ಅಂದರೆ ಆರಾಮಾಗಿ ನಮಗೆ ಯಾವುದೇ ರೀತಿಯ ಸುಸ್ತು, ಆಯಾಸ ಏನು ಇಲ್ಲದೇ ನಮ್ಮ ದಿನನ ನಾವು ಕಳಿಬೋದು. ಕಂಟಿನ್ಯೂಸ್ ಆಗಿ 3 ಡೇಸೂ ಮಾಡ್ಕೊಬಿಡ್ತು ಅಂದರೆ ನಮಗೆ ಹೆಲ್ತ್ ಅಪ್ಸೆಟ್ ಅನ್ನೋದಾಗತ್ತೆ. ಮತ್ತು ನಾವು ಸುಸ್ತಾಗಿ ಬೀಳೋದು ಕೂಡ ಚಾನ್ಸಸ್ ಇರುತ್ತೆ. ಹಾಗಾಗಿ 3 ದಿನಗಳ ಕಾಲ ಒಂದು ವಾಟರ್ ಫಾಸ್ಟಿಂಗ್ನ ಮಾಡ್ಕೊಳ್ಳೋದು ಬೇಡ. ಒಂದು ದಿನದ ಮಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಈ ಒಂದು ದಿನ ಬರೀ ನೀರನ್ನು ಕುಡ್ಕೊಂಡು ನನ್ನ ಒಂದು ಡೇನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ವಾಟರ್ ಫಾಸ್ಟಿಂಗ್ನ ನಾವು ವೀಕ್ಲಿ 1 ಟೈಮು ಇಲ್ಲ 2 ವೀಕ್ಗೆ ಒಂದ್ಸಲ, ಮಂತಿಗೆ ಒಂದು 2-3 ಟೈಮ್ಸು ಒಂದು ವಾಟರ್ ಫಾಸ್ಟಿಂಗ್ನ ಮಾಡ್ಕೋಬೋದು. ಬಟ್ ಕಂಟಿನ್ಯೂ ಆಗಿ ಮಾಡೋಕ್ಕೆ ಹೋಗಬಾರ್ದು. ಇವತ್ತು ನಾಳೆ ನಾಡಿದ್ದು ಅಂತ 3 ದಿನವೂ ಕಂಟಿನ್ಯೂ ಮಾಡೋಕ್ಕೆ ಹೋಗಬಾರ್ದು. ವಾರದಲ್ಲಿ 1 ದಿನ ಮಾಡ್ಕೊಳ್ಳಿ, ಓಕೆ. ಆಗಲಿಲ್ವಾ 2 ವಾರಕ್ಕೆ ಒಂದ್ಸಲ ಮಾಡ್ಕೊಳ್ಳಿ. ಆ ರೀತಿ ಮಾಡ್ಕೋತು ಅಂತ ಅಂದರೆ ನಮಗೆಲ್ಲೂ ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದಾಗಲ್ಲ. ನೀವು ಕಂಟಿನ್ಯೂ ಮಾಡ್ಕೋತು ಅಂತ ಅಂದರೆ ನಮಗೆ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತೆ ಖಂಡಿತವಾಗಿಯೂ. ಮತ್ತು ಇನ್ನು ಯಾರೆಲ್ಲ ಒಂದು ವಾಟರ್ ಫಾಸ್ಟಿಂಗ್ನ ಮಾಡ್ಕೋಬಾರ್ದು ಅಂತ ಅಂದರೆ, ಯಾರೆಲ್ಲ ಪ್ರೆಗ್ನೆಂಟ್ ಇರ್ತೀರ ಅಂಥವರು ಈ ಒಂದು ವಾಟರ್ ಫಾಸ್ಟಿಂಗ್ ಚಾಲೆಂಜ್ನ ತಗೋಬಾರ್ದು. ಅದಾದ ನಂತರ ಯಾರೆಲ್ಲ ಒಂದು ಏಜ್ ಆಗಿ ಒಂದು ಹೆಲ್ತ್ ಪ್ರಾಬ್ಲಮ್ಗೆ ಟ್ಯಾಬ್ಲೆಟ್ಸ್ನ ತಗೋತಾ ಇರ್ತೀರ ಅಂಥವ್ರು ಈ ಒಂದು ವಾಟರ್ ಫಾಸ್ಟಿಂಗ್ ಚಾಲೆಂಜ್ನ ಮಾಡ್ಕೋಬಾರ್ದು. ಇನ್ನು ಚಿಕ್ಕ ಮಕ್ಕಳು ಮೇಯ್ನಾಗಿ ಈ ಒಂದು ವಾಟರ್ ಫಾಸ್ಟಿಂಗ್ನ ಮಾಡ್ಕೋಬಾರ್ದು. ಅದಾದ ನಂತರ ಏನು ಹೆಲ್ತ್ ಇಶ್ಯೂಸ್ ಇಲ್ಲ, ಆರಾಮಾಗಿ ಇದ್ದೀವಿ, ನಾವೊಂದು ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಆರಾಮಾಗಿ ಅಂತ ಅನ್ನೋರು ಈ ಒಂದು ವಾಟರ್ ಫಾಸ್ಟಿಂಗ್ನ ಮಾಡ್ಕೋತು ಅಂದರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅಂದರೆ ಉಪವಾಸ, ಬರೀ ನೀರನ್ನು ಕುಡ್ಕೊಂಡು ಯಾವುದೇ ರೀತಿಯ ಘನ ಆಹಾರ ಇಲ್ಲ ಲಿಕ್ವಿಡ್ ಅಂದರೆ ಏನು ಹೇಳ್ತೀವಿ ಸಾಲಿಡು ಲಿಕ್ವಿಡು ಏನೂ ತೊಗೊಳ್ದೇನೆ ಬರೀ ನೀರನ್ನು ಮಾತ್ರ ಕುಡ್ಕೊಂಡು, ಪ್ಯೂರಾಗಿ ನೀರನ್ನು ಮಾತ್ರ ಕುಡ್ಕೊಂಡು ಇಲ್ಲಿ ನಮ್ಮ ದಿನನ ಕಳಿಬೇಕು. ಹಾಗಾಗಿ ನಾನಿಲ್ಲಿ ನನಗೆ ಹೊಟ್ಟೆ ಹಶ್ವಾದಾಗ ಅಂದರೆ ಮಾರ್ನಿಂಗು ಊಟದ ಟೈಮು, ಸ್ನ್ಯಾಕ್ಸ್ ಟೈಮು, ಮಧ್ಯಾಹ್ನದ ಊಟದ ಟೈಮು, ನೈಟ್ ಊಟದ ಟೈಮು ಮತ್ತು ಸಂಜೆ ಸ್ನ್ಯಾಕ್ಸ್ ಟೈಮು, ಏನೇನು ಟೈಮ್ಗಳಿರುತ್ತೆ, ಒಂದು ನಮ್ಮ ಮೀಲ್ ಪ್ಲಾನಿಂಗ್ ಏನಿರುತ್ತೆ ಆ ಟೈಮ್ಗಳಲ್ಲಿ ನಮಗೆ ಖಂಡಿತವಾಗಿ ಆ ಟೈಮಲ್ಲಿ ನಾವು ಊಟ ಮಾಡಿದಾಗ ಹೊಟ್ಟೆ ಹಸಿವು ಆಗೇ ಆಗುತ್ತೆ. ಅದೊಂದು ಇಷ್ಟು ದಿನವರೆಗೂ ಒಂದು ಟೈಮ್ ಟೇಬಲ್ ಹಾಕೋಬಿಟ್ಟಿದ್ದೀವಿ ನಮ್ಮ ದೇಹಕ್ಕೆ. ಹಂಗಾಗಿ ಆ ಟೈಮಲ್ಲಿ ನಮಗೆ ಕರೆಕ್ಟಾಗಿ ಹೊಟ್ಟೆ ಚುರ್ರನ್ನುತ್ತೆ.
ಆ ಟೈಮಲ್ಲಿ ನಾವು ನೀರನ್ನ ಕುಡ್ಕೊಂಡು ನಮ್ಮ ಹೊಟ್ಟೆನ ತುಂಬಿಸ್ಕೊಂಡು ಒಂದು ಚಾಲೆಂಜ್ನ ಒಂದು ವಾಟರ್ ಫಾಸ್ಟಿಂಗ್ ಅನ್ನೋ ಚಾಲೆಂಜ್ನ ಕಂಟಿನ್ಯೂ ಮಾಡ್ಕೋಬೇಕು. ಹಾಗಾಗಿ ಇದರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ, ನನಗೆ ಮೇಯ್ನಾಗಿ ತೂಕ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಒಂದು ವಾಟರ್ ಫಾಸ್ಟಿಂಗ್ನ ಮಾಡ್ಕೋತಾ ಇದ್ದೀರಿ ಅಂತ ನೀವು ಅನ್ಕೋಬೋದು. ಬಟ್ ನಾನು ಆ ರೀಸನ್ನ ಇಟ್ಕೊಂಡೇ ಇಲ್ಲ. ತೂಕ ಕಡಿಮೆ ಆಗುತ್ತೆ, ಅದಕ್ಕಾಗಿ ನಾನು ವಾಟರ್ ಫಾಸ್ಟಿಂಗ್ ಚಾಲೆಂಜ್ನ ತೊಗೊಂಡಿದ್ದೀನಿ ಅಂತ ನಾನು ಆ ರೀತಿ ಮಾಡಿಕೊಂಡೇ ಇಲ್ಲ. ನೀವು ಕೂಡ ಆ ರೀತಿ ಅಂದ್ಕೊಳ್ಳೇಬೇಡಿ. ನಾನೇನಕ್ಕೆ ಈ ಒಂದು ವಾಟರ್ ಫಾಸ್ಟಿಂಗ್ ಚಾಲೆಂಜ್ನ ತೊಗೊಂಡಿದ್ದು ಅಂತ ಅಂದರೆ, ನಾವೇನು ಒಂದು ಇಷ್ಟು ದಿನವರೆಗೂ ಚೆನ್ನಾಗಿ ನಮ್ಮ ದೇಹಕ್ಕೆ ಊಟನ ಮಾಡಿಸಿ ಒಂದು ಕೊಬ್ಬನ್ನು ನಾವು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕ್ಯಾಲೋರಿನ ಬರ್ನ್ ಮಾಡ್ತು. ಅಂದರೆ ಜಾಸ್ತಿ ಕ್ಯಾಲೋರಿನ ಕೊಟ್ಟಿರ್ತೀವಿ, ಕಡಿಮೆ ಕ್ಯಾಲೋರಿನ ಬಳಸ್ಕೊಂಡಿರ್ತೀವಿ. ಇನ್ನು ಉಳಿದಂಥ ಕ್ಯಾಲೋರಿ ಎಲ್ಲ ಏನು ನಮ್ಮ ದೇಹದಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿತ್ತು ಒಂದು ಸೈಡಲ್ಲಿ, ಆ ಫ್ಯಾಟನ್ನು ಈ ರೀತಿ ಒಂದು ವಾಟರ್ ಫಾಸ್ಟಿಂಗ್ ಚಾಲೆಂಜ್ನ ತೊಗೊಂಡಾಗ ನಮಗೆ ಓಡಾಡೋದಕ್ಕೆ, ಒಂದು ಆ್ಯಕ್ಟಿವ್ ಆಗಿರೋದಕ್ಕೆ, ಏನಾದರೂ ಕೆಲಸಗಳನ್ನ ಮಾಡೋದಕ್ಕೆ ಒಂದು ಶಕ್ತಿ ಅನ್ನೋದು ಬೇಕು, ಒಂದು ಎನರ್ಜಿ ಅನ್ನೋದು ಬೇಕು. ನಾವೇನು ಊಟ ಮಾಡದೇ ಇದ್ದಾಗ ನಮ್ಮ ದೇಹ ಮೊದಲಿಂದ ಏನು ಕ್ಯಾಲೋರಿನ ಜಾಸ್ತಿ ತಿಂದು ಒಂದು ಎಕ್ಸ್ಟ್ರಾ ಕ್ಯಾಲೋರಿನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿತ್ತಲ್ಲ, ಆ ಒಂದು ಎಕ್ಸ್ಟ್ರಾ ಫ್ಯಾಟನ್ನು ಎನರ್ಜಿ ರೂಪದಲ್ಲಿ ನಮ್ಮ ದೇಹಕ್ಕೆ ಕೊಡುತ್ತೆ. ಈ ರೀತಿ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಊಟನ ಕೊಡದೇ ಹೋದಾಗ, ಬರೀ ನೀರಿಂದ ಅದನ್ನು ದಂಡಿಸಿದಾಗ ನಮ್ಮ ದೇಹ ಏನು ಮಾಡುತ್ತೆ, ಆ ಒಂದು ಫ್ಯಾಟನ್ನು ಎನರ್ಜಿ ರೂಪದಲ್ಲಿ ಕನ್ವರ್ಟ್ ಮಾಡಿಕೊಂಡು ಆ್ಯಕ್ಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಆ ಒಂದು ಫ್ಯಾಟ್ ಕರಗಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ವೀಕ್ಲಿ 1 ಟೈಮು ವಾಟರ್ ಫಾಸ್ಟಿಂಗ್ ಚಾಲೆಂಜ್ನ ತಗೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತೇ ತಗೊಳ್ಳೋಣ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವತ್ತೇ ಸ್ಟಾರ್ಟ್ ಮಾಡಿಕೊಂಡೆ. ಮೇಯ್ನಾಗಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತೆ, ಮತ್ತು ಇನ್ನು ನಮ್ಮ ದೇಹದಲ್ಲಿರ್ತಕ್ಕಂಥ ಇನ್ಸುಲಿನ್ ಪ್ರಮಾಣವನ್ನು ಕೂಡ ಮೇಂಟೈನ್ ಮಾಡುತ್ತೆ. ಹಾಗಾಗಿ ಸುಮಾರಷ್ಟು ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಒಂದು ತೂಕನೂ ಕೂಡ ಕಡಿಮೆ ಆಗುತ್ತೆ. ಬಟ್ ತೂಕ ಕಡಿಮೆ ಆಗೋದು ಪರ್ಮನೆಂಟ್ ಅಲ್ಲ. ಇವತ್ತು ನಾವೇನು ಒಂದು ವಾಟರ್ ಫಾಸ್ಟಿಂಗ್ ಚಾಲೆಂಜ್ನ ತೊಗೊಂಡಿರ್ತೀವಿ, ಇನ್ನು ನಾಳೆಯಿಂದನೂ ಕೂಡ ನಾವು ಒಂದು ಊಟನ ತೊಗೊಂಡಿರ್ತೀವಿ. ಆ ಟೈಮಲ್ಲಿ ವೇರಿಯೇಷನ್ ಆಗುತ್ತೆ, ನಮ್ಮ ವೆಯ್ಟ್ ವೇರಿಯೇಷನ್ ಆಗುತ್ತೆ. ಬಟ್ ಈ ಒಂದು ವಾಟರ್ ಫಾಸ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಅನೇಕ ರೀತಿಯ ನಮ್ಮ ದೇಹದ ಒಳಭಾಗದಲ್ಲಿ ನಮಗೆ ಅನೇಕ ರೀತಿಯ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಾ ಬರುತ್ತೆ. ಇನ್ನು ಅದ್ರ ಜೊತೆಗೆ ನಮಗೆ ಏನೋ ಒಂದು ಪಿಂಪಲ್ಸ್ ಆಗೋದು, ಮತ್ತು ಮುಖದ ಕಾಂತಿಗಳೆಲ್ಲ ಕುಂದಿರುತ್ತಲ್ಲ, ಈ ಒಂದು ನೀರನ್ನು ಚೆನ್ನಾಗಿ ಕುಡಿದು ನಮ್ಮ ದಿನನ ನಾವು ಪೂರೈಸ್ಕೊತು ಅಂತ ಅಂದರೆ, ನೀರಿಂದನೇ ನಮಗೆ ಸ್ವಲ್ಪ ಗ್ಲೋಯಿಂಗ್ ಸ್ಕಿನ್ನು, ನಮ್ಮ ಮುಖದಲ್ಲಿರ್ತಕ್ಕಂಥ ಮೊಡವೆಗಳು ಇದೆಲ್ಲ ಕಡಿಮೆ ಆಗುತ್ತೆ. ಹೌದು, ಒಂದು ದಿನಕ್ಕೆ ಏನು ಕಡಿಮೆ ಆಗಲ್ಲ, ಬಟ್ ಪ್ರತಿದಿನ ನಾವು ನಮ್ಮ ದೇಹಕ್ಕೆ 3ರಿಂದ 4 ಲೀಟ್ರ್ ನೀರನ್ನು ಕೊಡ್ತು ಅಂತ ಅಂದರೆ ಎಲ್ಲೂ ಕೂಡ ಪಿಂಪಲ್ಸು ಕೂಡ ಆಗಲ್ಲ, ಮತ್ತು ನಮ್ಮ ಕಾಂತಿನೂ ಕೂಡ ಹೆಚ್ಚುತ್ತೆ. ಹಾಗಾಗಿ ಸುಮಾರಷ್ಟು ಹೆಲ್ತ್ ಬೆನಿಫಿಟ್ಸ್ಗಳಿದೆ ಈ ಒಂದು ವಾಟರ್ ಫಾಸ್ಟಿಂಗ್ನ ಮಾಡ್ಕೊಳ್ಳೋದ್ರಿಂದ. ಹಾಗಾಗಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಚಾಲೆಂಜ್ನ ತೊಗೊಂಡು ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಮತ್ತು ನಿಮಗೇನಾದರೂ ಈ ಒಂದು ಚಾಲೆಂಜ್ನ ತೊಗೋಬೇಕು ಅಂತ ಅನಿಸಿದ್ರೆ ನೀವು ವಿಡಿಯೋನ ನೋಡಿ ಪೂರ್ತಿಯಾಗಿ, ಮತ್ತು ವಿಡಿಯೋ ನೋಡಿದ್ರೂ ಅದ್ರ ಜೊತೆಗೆ ಅದ್ರ ಬಗ್ಗೆ ವಿಚಾರ ಮಾಡಿ ತಿಳ್ಕೊಳ್ಳಿ. ಬೇರೆಯಷ್ಟು ಮಾಹಿತಿಗಳು ನಿಮಗೆ ಕೆಲವೊಂದು ಕಡೆ ಸಿಗುತ್ತೆ. ಒಂದು ವಾಟರ್ ಫಾಸ್ಟಿಂಗ್ ಬಗ್ಗೆ ಇನ್ನಷ್ಟು ಸುಮಾರಷ್ಟು ಮಾಹಿತಿಗಳು ಸಿಗುತ್ತೆ. ಹಾಗಾಗಿ ಈ ಒಂದು ವಿಚಾರ ಎಲ್ಲನೂ ತಿಳ್ಕೊಂಡು ಅದಾದ ನಂತರ ನಿಮಗೆ ಓಕೆ ಅನಿಸಿದ್ರೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಯಾವ ರೀತಿ ಡಯೆಟ್ನ ಬರ್ತಾ ಇದ್ದೀರಾ ಅದೇ ರೀತಿ ಡಯೆಟ್ನ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಮತ್ತು ಫ್ರೆಂಡ್ಸ್, ಮನೇಲಿ ನಾನು ವಾಟರ್ ಫಾಸ್ಟಿಂಗ್ ಮಾಡ್ತಾ ಇರೋದು ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ. ಅವರು ಸಂಜೆ ಅವರಿಗೆ ಗೊತ್ತಾಗಿದ್ದು ಚಿಕನ್ ತರ್ತೀನಿ ಮಾಡು ಅಂತ ಅಂದರು. ಬಟ್ ನಾನು ತಿನ್ನಲ್ಲ, ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಏನಕ್ಕೆ ಅಂತ ಕೇಳಿದ್ರು. ಬಟ್ ನಾನು ಹೇಳಿರಲಿಲ್ಲ, ಬೆಳಗ್ಗೆಯಿಂದನೇ ಹೇಳಿರಲಿಲ್ಲ ಒಂದು ವಾಟರ್ ಫಾಸ್ಟಿಂಗ್ ಚಾಲೆಂಜಲ್ಲಿ ಇದ್ದೀನಿ ಅಂತ. ಹಾಗಾಗಿ ಸರಿ ನೀವು ಊಟ ಮಾಡಿ ತಂದುಕೊಡಿ, ನಾನು ಮಾಡಿಕೊಡ್ತೀನಿ ಅಡುಗೆನ ಅಂತ ಹೇಳ್ಬಿಟ್ಟು ಅವರಿಗೆ ಸಿಂಪಲ್ಲಾಗಿ ಇಲ್ಲಿ ನಾನು ಚಿಕನ್ ಗ್ರೇವಿನ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಚಪಾತಿನೂ ಕೂಡ ಮಾಡಿಕೊಟ್ಟೆ. ನಾನು ಒಂದು ವಾಟರ್ ಫಾಸ್ಟಿಂಗ್ ಚಾಲೆಂಜಲ್ಲಿ ಇರೋದ್ರಿಂದ ನನಗೆ ಎಲ್ಲೂ ಕೂಡ ಸುಸ್ತು ಆಯಾಸ ಅನ್ನೋದಾಗಲಿಲ್ಲ. ಬಟ್ ಟೈಮ್ಗೆ ಊಟ ಮಾಡ್ತಿದ್ವಲ್ಲ, ಆ ಊಟನ ಮಿಸ್ ಮಾಡಿಕೊಂಡೆ ಅನ್ನೋದೊಂದು ಫೀಲ್ ಕಾಡ್ತಿತ್ತು ಅಷ್ಟೇ. ಅದು ಬಿಟ್ಟರೆ ಎಲ್ಲೂ ಕೂಡ ಏನೂ ಸಮಸ್ಯೆಗಳಾಗಲಿಲ್ಲ. ಆರಾಮಾಗಿ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡೆ. ಅಂತ ಅಂದರೆ ಬಟ್ಟೆ ಏನೂ ವಾಶ್ ಮಾಡೋಕ್ಕೆ ಹೋಗಲಿಲ್ಲ, ಮತ್ತು ವಾಕೋ ಎಕ್ಸಸೈಸ್ ಇದನ್ನೇನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಏನಕ್ಕಂದರೆ ಜಾಸ್ತಿ ಎನರ್ಜಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಜಾಸ್ತಿ ಏನು ಆ್ಯಕ್ಟಿವ್ ಆಗಿ ಇರೋಕ್ಕೆ ಹೋಗಲಿಲ್ಲ. ಮನೆಯೊಂದನ್ನು ಮಾತ್ರ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಮನೆಯವ್ರಿಗೆಲ್ಲ 3 ಹೊತ್ತೂ ಅಡುಗೆ ಮಾಡಿ ನನ್ನ ಡೇನ ನಾನಿಲ್ಲಿ ಮುಗಿಸ್ಕೊತಾ ಇದ್ದೀನಿ. ಹಾಗಾಗಿ ಎಲ್ಲೂ ಕೂಡ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಅನ್ನೋದು, ತಲೆ ಸುತ್ತ ಅನ್ನೋದು, ಎಲ್ಲಾದರೂ ಬೀಳೋದು ರೀತಿ ಆ ರೀತಿ ಎಲ್ಲ ಏನೂ ಆಗಲಿಲ್ಲ. ಒಂದು
ದಿನದ ಮಟ್ಟಿಗೆ ನಾವು ದೇವಸ್ಥಾನಗಳಿಗೆ ಹರಕೆ ಹೊತ್ತಾಗ ಹಬ್ಬ ಹರಿದಿನಗಳಲ್ಲಿ ನಾವು ಯಾವ ರೀತಿ ಉಪವಾಸ ಮಾಡ್ತೀವಿ ಅದೇ ರೀತಿ. ಬಟ್ ಉಪವಾಸ ಮಾಡಿದಾಗಾದ್ರೂ ಒನ್ ಟೈಮ್ ಅಂತ ಊಟ ಮಾಡಿರ್ತೀವಿ, ಅಂದರೆ ಒಪ್ಪತ್ತು ಬಿಡ್ತೀವಿ ಸಂಜೆ ಟೈಮಲ್ಲಿ. ಬಟ್ ಇದರಲ್ಲಿ ಆ ರೀತಿ ಇಲ್ಲ, ಕಂಟಿನ್ಯೂಸ್ ಆಗಿ 24 ಗಂಟೆ. ಇವತ್ತು ಬೆಳಿಗ್ಗೆ ನೀವು ಸ್ಟಾರ್ಟ್ ಮಾಡ್ತು ಅಂದರೆ ಇನ್ನು ನಾಳೆ ಬೆಳಗ್ಗೆವರೆಗೂ ಇರ್ತು ಅಂದರೆ ನಿಮಗೆ 24 ಗಂಟೆ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಸಮಯಗಳು ನೀವು ವಾಟರ್ ಫಾಸ್ಟಿಂಗ್ ಚಾಲೆಂಜ್ ತೊಗೊಳಕ್ಕೆ ಹೋಗಬಾರ್ದು, ಅದು ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ. ಇನ್ನು 24 ಗಂಟೆಗಳ ಕಾಲ ತಗೊಳ್ಳಿ, ತೊಂದರೆ ಏನಿಲ್ಲ. ಹಾಗಾಗಿ ನಾನಿಲ್ಲಿ ನನ್ನ ಚಾಲೆಂಜ್ನ ಸಂಪೂರ್ಣವಾಗಿ ಮುಗಿಸ್ಕೊಂಡಿದ್ದೀನಿ. ಮತ್ತು ಎಂದಿನಂತೆ ನಾಳೆಯಿಂದ ನಾನು ನಾರ್ಮಲಾಗಿ ಯಾವ ರೀತಿ ಒಂದು ಡಯಟಲ್ಲಿ ಊಟಗಳನ್ನ ಮಾಡ್ತಿದ್ದೆ ಅದೇ ರೀತಿ ಒಂದು ಮೀಲ್ ಪ್ಲ್ಯಾನ್ನ ಮಾಡಿಕೊಂಡು ಊಟ ಮಾಡ್ತೀನಿ. ಹಂಗಂತ ಹೇಳ್ಬಿಟ್ಟು ನೀವು ಹಿಂದಿನ ದಿನ ಒಂದು ವಾಟರ್ ಫಾಸ್ಟಿಂಗ್ ಚಾಲೆಂಜ್ನ ಮಾಡ್ಕೊಂಡಿದ್ದೀನಿ, ಇವತ್ತೆಲ್ಲ ಸ್ವಲ್ಪ ಜಾಸ್ತಿ ತಿನ್ನೋಣ ಅಂತ ಅಂದರೆ ನೀವು ಒಂದೇನು ವಾಟರ್ ಫಾಸ್ಟಿಂಗ್ನ ಮಾಡ್ಕೊಂಡಿದ್ದೀರಿ ಅದರದ್ದೇನು ಹೆಲ್ತ್ ಬೆನಿಫಿಟ್ಸು ನಿಮಗೆ ಸಿಗೋದೇ ಇಲ್ಲ. ನೀವು ಯಾವ ರೀತಿ ನಾರ್ಮಲಾಗಿ ಊಟ ಮಾಡ್ತಿದ್ರಿ ಅದೇ ರೀತಿ ನಾರ್ಮಲಾಗಿ ಮಾರನೇ ದಿನಕ್ಕೂ ಊಟ ಮಾಡಿ, ನಿಮಗೆ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ನಾನು ಈ ಒಂದು ವಾಟರ್ ಫಾಸ್ಟಿಂಗ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೆ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಕೂಡ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಚಾಲೆಂಜ್ನ ತಗೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನಿಲ್ಲಿಗೆ ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 47ನ ಮುಗಿಸ್ಕೊತಾ ಇದ್ದೀನಿ. ಹಾಗಾಗಿ ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಗುಡ್ ನೈಟ್.